ನ್ಯೂ ಟಿವಿ ಹಾನಗಲ್ ಚಾನೆಲ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಹಾನಗಲ್ ಪಟ್ಟಣದಲ್ಲಿ ಸುದ್ದಿಗಾಗಿ ನೋಡ್ತಾ ಇರಿ ಮಯೂ ಟಿವಿ ಹಾನಗಲ್ ಚಾನೆಲ್ ನೇರ ಪ್ರಸಾರ. ಅದನ್ನು ಕಲ್ಲಿನಲ್ಲಿ ತೆಗೆದು ನಾಲ್ಗೆ ಮೇಲೆ ಹಚ್ಚಿ ಇದರಲ್ಲಿ ಮೂಲಿಕೆ ಅಂಗಡಿಯಲ್ಲಿ ಸಿಗ್ತವೆ ಒಂದು ಸಾರಿ ಜ್ಯೇಷ್ಠ ಮಧುಕ್ಕೆ ಎಷ್ಟು ವಯಸ್ಸೀಗ 11 ವರ್ಷ. ಕಲ್ಲು ಮೇಲೆ ಹಸೆ ಕಲ್ಲು ಮೇಲೆ ಒಂದು ಚಮಚ ಹಾಲು ಹಸಿ ಹಾಲು ಹಾಕಿ ತೆಗೆದು ನಾಲ್ಗೆನ ಹೊರಗೆ ಮಾಡಿ ನಾಲ್ಗೆ ಮೇಲೆ ಹಚ್ಚು ಬೇಗ ಮಾತು ಬರ್ತದೆ. ಹೊಳೆ ತಗೋದೆ ಇಲ್ಲ ಹಾಗೆ ಹಾಂ ದೂರ ಜೋರಿ ತೊಗೊಂತೀನಿ ಸ್ವಲ್ಪ ಸರ್ಕೋರಿ ಸ್ವಾಮಿಗಳು ಕಾಣಲಿ ಅಲ್ಲೇ ನಿಂತು ಬರ್ರಿ. ತೊಗೊಂತೀನಿ ಕಳಸಾರೋಹಣ ಕಾರ್ಯಕ್ರಮಕ್ಕೆ ನಮ್ಮ ಶಂಕರ ಗುರುಜಿಯವರು ಕಲಿಸಿದ್ದಾರೆ. ಈಗ ಇಲ್ಲಿಯ ಒಂದು ಕುರಿತು ನಮ್ಮ ಭಕ್ತರಿಗೆ ಮುತ್ತಮ್ಮಾದೇವಿ ಜಾತ್ರಾ ಮಹೋತ್ಸವಕ್ಕೆ ಕಳಸಾರೋಹಣ ಹಾಗೂ ಮರು ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ನಮ್ಮ ವಿದ್ಯಾನಂದ ಶಂಕರ ಗುರುಜಿ ಬೆಂಗಳೂರಿಂದ ಈಗ ಸಮ್ಮಸ್ಕಿ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವರು ಈಗ ಇಲ್ಲಿಯ ನಮ್ಮ ಭಕ್ತರನ್ನು ಕುರಿತು ಒಂದು ಹಿತವಚನವನ್ನು ಭಕ್ತಾದಿಗಳಿಗೆ ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿ ಮಾಡುವಂತಹ ಶುಭ ಆಶೀರ್ವಾದಗಳು. ಇವತ್ತು ಸಮ್ಮಸಿಗೆಯಲ್ಲಿರುವಂತಹ ಮುತ್ತಮ್ಮದೇವಿಯ ಹಲವಾರು ವಿಧದ ಪೂಜಾ ಕೈಂಕರ್ಯಗಳು 15ನೇ ತಾರೀಕಿನಿಂದ 17ನೇ ತಾರೀಕಿಗೆ ಮುಗಿದಿದೆ. ಇಂತಹ ಶುಭ ಸಂದರ್ಭದಲ್ಲಿ ಇವತ್ತು ಶುಭ ಮಂಗಳವಾರದ ದಿವಸ ಈ ಕ್ಷೇತ್ರಕ್ಕೆ ಆಗಮಿಸಿರುವುದರಿಂದ ನಮ್ಮ ಮನಸ್ಸು ಬಹಳ ಸಂತೋಷವಾಗಿದೆ. ಅಮ್ಮನವರ ಶಕ್ತಿ ಸಾಮರ್ಥ್ಯಗಳು ಪುರಾತನ ಕಾಲದಿಂದ ಹಲವಾರು ವರ್ಷಗಳಿಂದ ಇಲ್ಲಿ ಇದ್ದವು. ಈಗ ಇನ್ನಷ್ಟು ಹೆಚ್ಚಿಗೆ ಆ ಶಕ್ತಿಯನ್ನು ಜಾಗೃತಗೊಳಿಸಬೇಕು ಅನ್ನುವಂತಹ ಉದ್ದೇಶದಿಂದ ವಿಶೇಷವಾದಂತಹ ನೂತನ ಆಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಪುನರ್ ಪ್ರತಿಷ್ಠಾಪನೆ ಮತ್ತು ಕಲಶ ಸ್ಥಾಪನೆ ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದಾರೆ. ಎಲ್ಲರೂ ಸಹ ಅಮ್ಮನವರ ಆಶೀರ್ವಾದ ಉಂಟಾಗಿ ಇಲ್ಲಿ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಸಹ ಶುಭ ಉಂಟಾಗಿ ಈ ಒಂದು ವಾರ್ತೆಯನ್ನು ಪ್ರಸಾರ ಮಾಡ್ತಾ ಇರುವಂತಹ ಮಯೂರ್ ಟಿವಿ ಹಾನಗಲ್ಲವರಿಗೂ ಸಹ ತುಂಬ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಶುಭ ಆಶೀರ್ವಾದವನ್ನು ತಿಳಿಸ್ತಾ ಇದ್ದೇವೆ. ಶುಭವಾಗಿ ಒಳ್ಳೆಯದಾಗಿ ಲೋಕ ಸಂಸ್ಥಾ ಸುಖಿನೋ ಸಕಲ ಸನ್ಮಂಗಳಾಗಿ ಸರ್ವೇ ಜನಾ ಸುಖಿನೋ ಸಮಸ್ತ ಸನ್ಮಂಗಳಾಗಿ. ದೇವಿ ಕಳಸಾರೋಹಣ ಹಾಗೂ ಮರು ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಮಯೂರ ಟಿವಿ ಈಗ ಪ್ರಸ್ತುತಪಡಿಸ್ತಾ ಇದೆ. ಈ ಒಂದು ನೋಟವನ್ನು ನಾವು ನೋಡ್ತಾ ಇದ್ದೇವೆ. ಕಳಸಾರೋಹಣ ಮುತ್ತಮ್ಮಾದೇವಿ ಗುರು ಸ್ಥಾಪನೆ ಹಾಗೂ ಕಳಸಾರೋಹಣದ ಕೈಯಿಂದ ಈ ಸಮ್ಮಸ್ಕಿ ಗ್ರಾಮದಿಂದ ಇದುವರೆಗೂ ಬೆಳಗ್ಗೆಯಿಂದ ಇಲ್ಲಿವರೆಗೂ ಬೆಳಗ್ಗೆ 8 ಗಂಟೆಯಿಂದ ಪ್ರಾರಂಭವಾದಂಥ ಎಲ್ಲ ಮಹಿಳೆಯರು ತುಂಬ ಮೆರವಣಿಗೆ ಮುಖಾಂತರ ಈಗ ದೇವಸ್ಥಾನ ನಾವು ನೋಡೋದು
ಕೊಟ್ಟು ಎಲ್ಲ ಗ್ರಾಮಸ್ಥರ ಒಂದು ಫೋಟೋವನ್ನು ನಾವು ವೀಕ್ಷಣೆ ಮಾಡ್ತಾ ಇದ್ದೀವಿ. ಇಲ್ಲಿಯ ಎಲ್ಲ ಗ್ರಾಮಸ್ಥರು ಈಗ ಕೂತ್ಕೊಂಡು ಬೆಳಗ್ಗೆಯಿಂದ ಒಂದು ಡೊಳ್ಳು ಹಲಗ ಮುಖಾಂತರ ಹಾಗೂ ಎಲ್ಲ ಮಹಿಳೆಯರು ತುಂಬ ಬರುವಂಥ ಮುಖಾಂತರ ಒಂದು ದೇವಿಯ ದೇವಸ್ಥಾನಗಳಿಗೆಲ್ಲ ತಲುಪಿದ್ದಾರೆ. ಇದರಲ್ಲಿ ಮುಂದಿನ ಕಾರ್ಯಕ್ರಮ ಇಲ್ಲಿ 15/4/2025ರಿಂದ 17/5/2025 ಇಲ್ಲಿ ಎಲ್ಲ ವಿವಿಧ 17/4/25 ವಿವಿಧ ಧರ್ಮ ಕಾರ್ಯಗಳು ನಡೀತಾವೆ. ನಾಳೆ ವಿಶೇಷ ಕಾರ್ಯಕ್ರಮ, ನಾಳೆ ಧರ್ಮಸಭೆ ಇದೆ. ನಂತರ ನಾಡ್ದ ಒಂದು ಸಾರ್ವಜನಿಕರಿಗೆ ಕಳಸಾರೋಹಣದ ನಂತರ ಧರ್ಮಸಭೆ ಹಾಗೂ ಜನರಿಗೆ ಮನರಂಜನೆ ಕೊಡುವಂಥ ಕಾರ್ಯಕ್ರಮ ಕೂಡ ಇಲ್ಲಿ ನಡೀತಾ ಇವೆ. ಅದಕ್ಕಾಗಿ ಇಲ್ಲಿ ಒಂದು ಸ್ಥಳೀಯರ ಒಂದು ನಾವು ಅಲ್ಲಿಂದ ಕುಂಭಮೇಳ ಮಾಡ್ಕೊಂಡು ಬರ್ಬೇಕಂತ ಒಂದು ಇದು ಮಾಡ್ಕೊಂಡು ಬಂದಿದ್ದೆ. ನಾಳೆ श्री दुर्गा परमेश्वरी नमः। बृहस्पतिं प्रसोदास्तानामन्यन्तं हसः इदं फलं मया देवस्थापितं पुरतस्तव तेन मे सुफलम्। ಎಲ್ಲರೂ ಕೂಡ ಹೇಳಿ, ಯಾರು ದಾಕ್ಷಿಣ್ಯ ಮಾಡ್ಕೊಳ್ಬೇಡಿ, ಸಣ್ಣದಾಗಿ ಹೇಳ್ಕೊಂಡು ಎಲ್ಲರೂ ಹೇಳಿ ನಮಸ್ಕಾರೋಮಿ ವಿಘ್ನೇಶ ಸರ್ವವಿಘ್ನ ಹರೋ ಭವ ಶೀಘ್ರಂ ಮಮ ವರಂದೇ ನಮಸ್ತೆ ಭಕ್ತವತ್ಸಲ विद्यातीर्थं विवेकिना सर्वेषां सुखदं तीर्थं भारतीतीर्थं आश्रये विद्या विनयसम्पन्नं वीतरागं विवेकिनं वन्दे तत्त्वज्ञं विधुशेखर भारती गुरुभ्यो नमः। गुरुचरणारविन्दा
ತುಂಗಭದ್ರಾತೀರವಾಸಿ ಶ್ರೀಮದ್ವಿದ್ಯಾಶಂಕರಪಾದಪದ್ಮಾರಾಧಕ ಶ್ರೀಮಜ್ಜಗದ್ಗುರು ಶ್ರೀಮದಭಿನವ ವಿದ್ಯಾತೀರ್ಥಮಹಾಸ್ವಾಮಿ ಗುರುಕರಕಮಲ ಸಂಜಾತ ಶ್ರೀಯೂ ಬರುತ್ತಿಲ್ಲ. ಇಲ್ಲಿ ಸಂಕಲ್ಪ ಮಾಡತಕ್ಕಂಥದ್ದು, ಇಲ್ಲಿ ಹೇಳ್ತಕ್ಕಂತಹ ಮಂತ್ರ ಎಲ್ಲವೂ ಕೂಡ ಸಮಸ್ತ ಭಕ್ತರಿಗೆ 1 ರೂಪಾಯಿ ಕೊಟ್ಟವರಿಂದ ಹಿಡಿದು 1 ಕೋಟಿ ಕೊಟ್ಟವರಿಗೆ ಎಲ್ಲರಿಗೂ ಕೂಡ ಸಮಸ್ತ ಭಕ್ತರಿಗೆ ಲೋಕ ಕಲ್ಯಾಣ ಆಗಲಿ ಅಂತ ಇಲ್ಲಿ ಮಂತ್ರಗಳು ಬರ್ತಕ್ಕಂಥದ್ದು. ಸುಪ್ರಜಾಸ್ತಮಾಶಾಸ್ತೆ, ಒಂದು ಕರ್ಪೂರ ಬೆಳಗ್ಗೆ ಹೇಳ್ತಕ್ಕಂಥದ್ದು ನಮ್ಮೆಲ್ಲರನ್ನೂ ಸುಪ್ರಜೆಯನ್ನಾಗಿ ಮಾಡುತ್ತ, ದೇಶಪಾಂಡೆ ಮನೆಯವರೊಬ್ಬರನ್ನಾಗಿ ಮಾಡಿ, ಕುಲಕರ್ಣಿಯವರೊಬ್ಬರ ಮನೆ, ಗೌರವೊಬ್ಬರ ಮನೆ ಅಂತಲ್ಲ, ಎಲ್ಲರನ್ನೂ ಕೂಡ ಒಳ್ಳೆಯದಾಗಿ ಮಾಡು ಭಗವಂತ. ಎಲ್ಲರಿಗೂ ಆರೋಗ್ಯ ಕೊಡು, ಎಲ್ಲರಿಗೂ ನೆಮ್ಮದಿಯನ್ನು ಕೊಡು, ಎಲ್ಲರ ಜೀವನವನ್ನು ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡುವಂಥ ಪ್ರಾರ್ಥನಾ ಮಂತ್ರಗಳಿಂದ ದೇವತೆಯನ್ನು ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು. ನೀವೆಲ್ಲರೂ ಕೂಡ ಸಾಧ್ಯವಾದಷ್ಟು ಶುಚಿರ್ಭೂತರಾಗಿ ಶಾಂತ ರೀತಿಯಿಂದ ಈ ರೀತಿಯ ಗಲಾಟೆ ಮಾಡಿದರೆ ನಾವೇನು ಮಂತ್ರ ಹೇಳಬೇಕು, ಏನು ತಂತ್ರ ಮಾಡಬೇಕು ಅಂತ ಗೊತ್ತಾಗಲ್ಲ. ನಾವು ಶ್ರದ್ಧೆಯಿಂದ ಕೆಲಸ ಮಾಡಬೇಕಾದ್ರೆ, ಆ ತಾಯಿ ಇಲ್ಲಿ ನೆಲೆಗೊಳ್ಳಬೇಕಾದ್ರೆ ನಾವು ಶ್ರದ್ಧೆಯಿಂದ ಮಾಡಬೇಕು. ಏನು ಶಾಸ್ತ್ರವನ್ನು ವಿಶೇಷ ಏನು ಸರ್ ಇವತ್ತಿನ ವಿಶೇಷ? ಇವತ್ತಿನ ವಿಶೇಷ ಶ್ರೀ ಗುತ್ಯವ್ವ ದೇವಿ ಕಳಸಾರೋಹಣ ಹಾಗೂ ಮರು ಪ್ರತಿಷ್ಠಾಪನೆ ಹಾಗೂ ಪರಶುರಾಮ ವಿವಿಧ ದೇವಾನುದೇವತೆಗಳ ಒಂದು ಪ್ರತಿಷ್ಠಾಪನೆಯನ್ನು ಇಲ್ಲಿ ಸುಮಾರು ದೇವತೆ ಹಲವಾರು ವರ್ಷಗಳಿಂದ ಗತಕಾಲದಿಂದ ಇಲ್ಲೇ ಜನಿಸಿದಂಥ ಗುತ್ಯಮ್ಮ ದೇವಿಯ ಒಂದು ಮರು ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮವನ್ನು ಇಂದು ಸಮ್ಮಸ್ಕಿ ಗ್ರಾಮದಲ್ಲಿ 15ರಿಂದ 17ನೇ ತಾರೀಕಿನವರೆಗೆ ಹಲವಾರು ವಿಶೇಷ ಕಾರ್ಯಕ್ರಮಗಳು ಹಾಗೂ ಧರ್ಮಸಭೆ ವಿವಿಧ ಮನರಂಜನಾ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಏರ್ಪಡಿಸಿದ್ದಾರೆ. ಅದರ ಒಂದು ಪಕ್ಷಿ ನೋಟವನ್ನು ನಾವು ಈಗ ನೋಡ್ತಾ ಹೋಗೋಣ. ಬರ್ರಿ ಸರ್. ಹಂಗೆ ಸರ್ ವರ್ಷ ಹಿಂಗೆ ನಡೀತಲ್ಲ? ಇಲ್ಲ, ಈಗ ಪ್ರತಿ ವರ್ಷ ಇಲ್ಲ ಜಾತ್ರೆ ನಡೀತಿದೆ. ಈ ವರ್ಷ ವಿಶೇಷವಾಗಿ ಒಂದು ಕಳಸಾರೋಹಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ನಡೀತಾ ಇದೆ. ಆದ್ದರಿಂದ 15ನೇ ತಾರೀಕಿನಿಂದ ಹಿಡಿದು 17ನೇ ತಾರೀಕಿನವರೆಗೆ 3 ದಿನಗಳ ಕಾಲ ಸಮ್ಮಸ್ಕಿಯಲ್ಲಿ ಒಂದು ದೇವಿಯ ಗುತ್ಯಮ್ಮ ದೇವಿಯ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಒಂದು ಭಕ್ತ ಸಾಗರವನ್ನು ನೀವು ನೋಡ್ಬೋದು. ಹೌದಾ? ತೋರಿಸಿ ನೋಡಿ ಸರ್, ಹೋಗಿ ನೋಡಿ. ಇದು ವರ್ಷ ಹೀಗೆ ಇರತ್ತೇನು ಸರ್? ಇಲ್ಲ, ಪ್ರತಿ ವರ್ಷ ಒಂದು ಮಹಾನವಮಿಯ ನಂತರ ಒಂದು ಜಾತ್ರೆ ನಡೀತೆ. ಈಗಿದು ಒಂದು ದೇವಸ್ಥಾನವನ್ನು ಕಳಸಾರೋಹಣದಿಂದ ಈ ಒಂದು ಕಳಸಾರೋಹಣ ಕಾರ್ಯಕ್ರಮ ಹಾಗೂ ಮರು ಪ್ರತಿಷ್ಠಾಪನೆಯನ್ನು ಏರ್ಪಡಿಸಿದ್ದಾರೆ. ಇನ್ನು ವರ್ಷ ಈಗ ಜನ ಇದ್ದೇ ಇರ್ತಾರಲ್ಲ, ಭಕ್ತಾದಿಗಳು ಇದ್ದೇ ಇರ್ತಾರೆ, ಕೂಡ ಇಲ್ಲಿ ವಿಶೇಷವಾಗಿ ಇರುತ್ತೆ. ಈಗ ನಮ್ಮ ಸ್ಥಳೀಯರಾದಂಥ ಸುರೇಶ್ ಅವರಿಂದ ಬೇಕಾದ್ರೆ ಇಲ್ಲಿ ದೇವಸ್ಥಾನದ ಬಗ್ಗೆ ಒಂದು ಮಾಹಿತಿ ಇದೆ. ಸರ್, ಇಲ್ಲಿ ಹೆಂಗಿದೆ ಈ ದೇವಸ್ಥಾನದ ಮಹಿಮೆ ಹೆಂಗೆ ಸರ್ ಈ ಕಡೆ? ಪವರ್ಫುಲ್ ದೇವತೆ. ಹಾಂ, ಸುತ್ತಮುತ್ತಲು 7 ಹಳ್ಳಿನೂ ಕಾಯ್ಕೊಂತ ಬಂದಾಳು. ಹಾಂ, ಒಳ್ಳೆ ಇದು. ಯಾಕಂದ್ರೆ ನಾವೆಲ್ಲ ಕಡೆ ಜನ ಕಡೆ ಕೇಳ್ತಿದ್ದೇವಲ್ಲ, ಜನ ಇಲ್ಲ ಅಮ್ಮನ ಮಹಿಮೆ ಹೆಂಗೆ ಐತಿ ಇಲ್ಲಿ ಅಂತ ಇರ್ತಾರಲ್ಲ. ಮಹಿಮೆ ಪವರ್ಫುಲ್ ಐತಿ. ಹಾಂ, ಮಹಿಮೆ ಏನಿಲ್ಲ. ಹಾಂ, ಅಮ್ಮ ಫುಲ್ ಪವರ್ಫುಲ್. ಹಾಂ, ಎಲ್ಲ ಕಡೆನೂ ಚಲೋ ನಡೆಸ್ಕೊಂಡ್ ಬಂದಾಳೆ. ಬಂದಾಳಲ್ಲ. ಕಾಯ್ಕೊಂಡ್ ಬಂದಾಳು. ವಿಶೇಷತೆ ಏನಿಲ್ಲ ಇದು ಅಮ್ಮಂದು ಇವಾಗಿಂದ ಅಥವಾ ಈಗ ತುಂಬ ಪುನರ್ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಕಾರ್ಯಕ್ರಮ ಇದೆ. ಹಾಂ, 3 ದಿವಸ 15ರಿಂದ 17ನೇ ತಾರೀಕಿನವರೆಗೆ 3 ದಿವಸ ಕಾರ್ಯಕ್ರಮ. ಇವತ್ತು ಕುಂಭಮೇಳ ಆಯಿತು. ಹಾಂ, ಕುಂಭಮೇಳ ಸಾಯಂಕಾಲ ವೇದಿಕೆ ಕಾರ್ಯಕ್ರಮ ಆಯಿತು. ಹಾಂ, ಸಂಜೆ ವೇದಿಕೆ ಕಾರ್ಯಕ್ರಮ. ಹಾಂ, ಇದಾದ ನಂತರ ನಾಳೆ ಪಾರ್ಶ್ವನಾಥ ಪ್ರತಿಷ್ಠಾಪನೆ ಐತಿ. ಹಾಂ, ಪಾರ್ಶ್ವನಾಥ ದೇವ್ರದ್ದು, ದೇವ್ರದ್ದು. ಹ್ಞೂ, ಅದಾದ ನಂತರ ಸಾಯಂಕಾಲ ಮತ್ತು ಕಾರ್ಯಕ್ರಮ ಇದ್ದಾವೆ. ನಾಡಿದ್ದು 17ನೇ ತಾರೀಕಿಗೆ ಕಳಸಾರೋಹಣ. ಗುರುವಾರ ದಿವಸ ಕಳಸಾರೋಹಣ. ಕಳಸಾರೋಹಣ. ಇವತ್ತು ಕುಂಭ ಬಂತು. ಹಾಂ, ನಾಟಕ ಇದೆ. ಹೌದಲ್ಲ. ಇವತ್ತು ಸಾಯಂಕಾಲ ಆರ್ಕೆಸ್ಟ್ರಾ ಇದೆ. ಸ್ಟೇಜ್ ಕಾರ್ಯಕ್ರಮ ಇದೆ. ಕಾರ್ಯಕ್ರಮ. ಸರ್, ನಿಮ್ಮ ಹೆಸರು? ಸುರೇಶ್ ಇಳಿಗೆರೆ ಅಂತ. ಇದೇ ಊರಾ? ಇದೇ ಊರು. ಓಕೆ ಸರ್. ಏನು ಬಂದಿರಿ? ಬಂದಿರಿ. ವಿಶ್ವಶಾಂತಿಗಾಗಿ ಹಗಲಿರುಳೆನ್ನದೆ ಸೇವೆ ಮಾಡುವರ ನಂಬಿ ಬಂದ ಭಕ್ತರಿಗೆಲ್ಲ ಸರಿಯಾಗಿ
ಭಾಗದ ದೇಗುಲಕ್ಕೆಲ್ಲ ಭೇಟಿ ನೀಡುವರ ಆರಾಧ್ಯ ದೈವ ಮಹಾತಾಯಿಯ ನಿತ್ಯ ಪೂಜಿಸುವವರ ಮಾನವರನ್ನ ಉದ್ಧಾರ ಮಾಡಲು ಆಗ್ಯಾರ ತಯ್ಯಾರ ಮಾನವರನ್ನ ಉದ್ಧಾರ ಮಾಡಲು ಆಗ್ಯಾರ ತಯ್ಯಾರ ಎಷ್ಟೇ ಕಷ್ಟ ಇದ್ದು ಕ್ಷಣದೊಳಗೆ ಇವರು ಪರಿಹಾರ ಮಾಡುವರ ಇವರನ್ನು ನಂಬಿದ ಭಕ್ತರ ಬಾಳು ಆಗಿತ್ತು ಸಂಹಾರ ಕಲರ್ಸ್ ಕನ್ನಡದ ಟಿವಿಯಾಗ ಇವರು ದಿನನಿತ್ಯ ಬರ್ತಾರ ಕಲರ್ಸ್ ಕನ್ನಡದ ಟಿವಿಯಾಗ ಇವರು ದಿನನಿತ್ಯ ಬರ್ತಾರ ಸಾಗರವಳ್ಳಿಯ ಸಣ್ಣ ಕಂದ ಬರಿದಾನು ವಿಸ್ತಾರ ತಪ್ಪು ತಡಿ ಆದರ ಕ್ಷಮಿಸಬೇಕಾಗಿ